ಗಾಯತ್ರಿ, ಹಸುವಾಗ್ತಿದೆ, ಊಟ ಮಾಡೋಣ. ಯಾಕೆ ಗಾಯತ್ರಿ, ಏನಾಯ್ತು? ಇನ್ನೇನ್ರಿ ಮತ್ತೆ, ಮನೆ ಮಗ ಹೊರಗ್ ನೋಡ್ತಾರ ಹೊರಗಡೆ ಇದ್ದಾನೆ. ಅದನ್ನ ನೆನೆಸ್ಕೊಂಡ್ರೆ ನನ್ಗೆ ಹೊಟ್ಟೆ ಉರಿಯುತ್ತೆ, ಅನ್ನ ನೀರು ಸೇರಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಅವನ್ ತಾನೆ ಹಠ ಮಾಡಿ ಆರ್ತಿಯಿಂದ ಹೊರಗಡೆ ಹೋಗಿದ್ದು. ಅವರಿಬ್ರು ನಿಮ್ಮ ಹತ್ರ ಬಂದು ಕ್ಷಮಿಸಿ ಅಂತ ಕೇಳಿದ್ರೆ ನೀವು ಕ್ಷಮಿಸ್ತೀರಾ? ಯಾಕ್ರಿ ಸುಮ್ಮನಾಗ್ಬಿಟ್ರಿ? ಕ್ಷಮಿಸ್ತೀರಾ? ಆಯ್ತು, ಕ್ಷಮಿಸ್ತೇನೆ. ಹಾಗಾದ್ರೆ ನಾನು ಅವರಿಬ್ಬರನ್ನ ಕರೆದ್ಬಿಡ್ತೀನಿ. ನಿಂತ್ಕೋ ಗಾಯತ್ರಿ. ಕ್ಷಮಿಸೋದೇ ಆದ್ರೆ ಸೂರ್ಯನ್ ಕ್ಷಮಿಸ್ತೇನೆ. ಅವನು ಬೇಕಾದ್ರೆ ಮಗಳ ಜೊತೆ ಮನೆಗೆ ಬಂದಿರ್ಬೋದು, ಆದ್ರೆ ತಪ್ಪು ಮಾಡಿರೋ ಆರ್ತಿನ ನಾನು ಕ್ಷಮಿಸೋಕ್ ಸಾಧ್ಯನೇ ಇಲ್ಲ. ಅವಳು ಅವನ ಮಗನ್ ಕರ್ಕೊಂಡು ಅವಳು ಮನೆಗೆ ಹೋಗ್ಲಿ. ಅದು ಹೇಗ್ರಿ ಸಾಧ್ಯ ಆಗುತ್ತೆ? ಸೂರ್ಯನು ಸಾಕ್ಷಿ ಆರ್ತಿನ್ ಬಿಟ್ಟಿರೋದಿಲ್ಲ. ಹೀಗಿರೋವಾಗ ಆರ್ತಿನ್ ಮನೆಗೆ ಬರಬೇಡ ಅಂದ್ರೆ ಸೂರ್ಯ ಬರಕ್ ಹೋಗ್ತಾನ? ಒಪ್ಪೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಯಾವುದೇ ಕಾರಣಕ್ಕೂ ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ರೀ, ಆರ್ತಿನೂ ಕ್ಷಮಿಸ್ಬಿಡ್ರಿ. ಅವಳು ನಮ್ ಸೂರ್ಯನ್ ಮಗುಗ್ ತಾಯಿ ಆಗ್ತದಾಳೆ. ಅವಳನ್ನ ಮನೆಯಿಂದ ಹೊರಗಡೆ ಹಾಕೋ ನಿರ್ಧಾರ ಮಾತ್ರ ಮಾಡ್ಬೇಡ್ರಿ. ನೋಡು ಗಾಯತ್ರಿ, ಅವಳು ಪದೇ ಪದೇ ತಪ್ಪು ಮಾಡಿದಾಗಲೂ ನಾನು ಅವಳನ್ನು ಕ್ಷಮಿಸಿದ್ದೇನೆ. ಆಗ ಅವಳು ಮಾಡಿದ್ದು ತಪ್ಪುಗಳು, ಆದ್ರೆ ಈಗ ಅವಳು ಮಾಡಿರೋದು ಸುಳ್ಳು ಹೇಳಿದಾಳೆ. ನಿನಗೆ ಚೆನ್ನಾಗಿ ಗೊತ್ತು, ಸುಳ್ಳು ಹೇಳೋರು ಕಂಡ್ರೆ ನನಗಾಗೋಲ್ಲ ಅಂತ ಹೇಳಿ. ಸುಳ್ಳು ಹೇಳಿ ನನ್ನ ಮನೆ ಸೇರಿದ ಅವಳನ್ನ ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸಲ್ಲ. ನೀನು ಈ ವಿಷಯನ ಪದೇ ಪದೇ ಎತ್ತಿ ನನ್ನ ಮನಸ್ಸು ಕೆಡಿಸ್ಬೇಡ. ಆರ್ತಿ ಆದಿತ್ಯ ಇಲ್ಲದೆ ನಾನು ಬದುಕೋಲ್ಲ ಅಂತ ಹೇಳ್ತಿದ್ದೆ. ಅದೇನೇನೋ ಮಾಡ್ಬಿಡ್ತೀನಿ ಅಂತ ಹೇಳಿದೆ. ಬಾಯಿನಲ್ಲಿ ಹೇಳಿದ್ರೆ ಸಾಲದು, ಹೇಳಿದ್ದನ್ನ ಕಾರ್ಯಗತ ಮಾಡಿ ತೋರಿಸ್ಬೇಕು. ನೋಡು, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಆದಷ್ಟು ಬೇಗ ಆರ್ತಿ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ನನ್ನ ಮಗ ನನಗೆ ಬೇಕು, ಅವನು ನನ್ನ ಮನೆಗೆ ಬರಬೇಕು. ನಿನ್ ಕೈಲಾಗ್ಲಿಲ್ಲ ಅಂದ್ರೆ ಹೇಳು, ನಾನು ಬೇರೆ ದಾರಿ ಹುಡುಕ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಹಿಂದೆ ಸರಿಯೋ ಮಾತೇ ಇಲ್ಲ. ಅದೇನ್ ಮಾಡಬೇಕು ಅಂತಿದ್ಯೋ ಅದನ್ನ ಬೇಗ ಮಾಡು. ಹಲೋ, ಹೌದು ರಾಜಶೇಖರ್. ಏನು ಆಕ್ಸಿಡೆಂಟಾ? ಯಾವಾಗ? ವಿಜಯನಗರದಲ್ಲಿ? ವಿಜಯ ನರ್ಸಿಂಗ್ ಹೋಮ್ಗ? ಸರಿ, ಓಕೆ ಓಕೆ. ರೀ, ಆಕ್ಸಿಡೆಂಟಾ? ಯಾರಿಗೆ? ಗಾಯತ್ರಿ, ಶಶಾಂಕ್ಗೆ ಆಕ್ಸಿಡೆಂಟ್ ಆಗಿದೆ. ವಿಜಯನಗರದಲ್ಲಿ ವಿಜಯ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದಾರಂತೆ. ನೋಡು, ನಿನ್ ಮೊದಲೋಗಿ ಆರ್ತಿ ವಿಷಯ ತಿಳಿಸು. ಹೋಗು. ಆರ್ತಿ, 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 ಆರ್ತಿ. ಅಮ್ಮ, ಏನಾಯ್ತು? ಶಶಾಂಕ್ಗೆ ಆಕ್ಸಿಡೆಂಟ್ ಆಗಿ ತುಂಬಾ ಪೆಟ್ಟಾಗಿದೆಯಂತೆ. ತುಂಬಾ ಸೀರಿಯಸ್ ಆಗಿದೆ ಅಂತ ವಿಜಯ ನರ್ಸಿಂಗ್ ಹೋಮ್ ಅಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಹೋಗಿ ಬೇಗ ನೋಡ್ಕೊಂಡ್ ಬಾ.
ಸೂರ್ಯ, ಬೇಗ ಆರ್ತಿನ ಕರ್ಕೊಂಡು ಹೋಗು. ಅನ್ಕಾನ್ಶಿಯಸ್ ಆಗಿದ್ದಾನಂತೆ, ಹೆಡ್ ಇಂಜುರಿ ಅಂತೆ. ಆರ್ತಿಯವರೇ, ನಡೀರಿ, ಬೇಗ ಹೋಗೋಣ. ನಿನ್ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಡ, ಅವ್ರನ್ನ ನಾನ್ ನೋಡ್ಕೋತೀನಿ. ನೀನ್ ಬೇಗ ಹೋಗಿ ನೋಡ್ಕೊಂಡ್ ಬಾ. ಇಲ್ಲ ಅಮ್ಮ, ನಾನು ಅವನ್ನ ನೋಡಕ್ ಹೋಗಲ್ಲ. ಈಗ ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ನಾನೀಗ ಸೂರ್ಯ ಅವ್ರ ಹೆಂಡತಿ. ಆರ್ತಿ, ನೀನ್ ಹೀಗೆ ಹೇಳ್ತಾ ಇದೀಯಾ? ಹಾಗೆಲ್ಲ ಹೇಳ್ಬಾರ್ದಮ್ಮ. ಮೊದಲು ಹೋಗಿ ನೋಡ್ಕೊಂಡ್ ಬಾ. ನನ್ನ ಕ್ಷಮಿಸಿಮ್ಮ, ಯಾವುದೇ ಕಾರಣಕ್ಕೂ ನಾನು ಅವನ್ನ ನೋಡಕ್ ಹೋಗಲ್ಲ. ಆರ್ತಿಯವರೇ, ನನಗೆ ನಿಮ್ಮ ಮನಸ್ಥಿತಿ ಅರ್ಥ ಆಗ್ತಿದೆ. ಆದ್ರೆ ಇಂಥ ಸಮಯದಲ್ಲಿ ಸಾಧಿಸೋದು ಒಳ್ಳೇದಲ್ಲ. ಶತ್ರು ಆದ್ರೂ ನಾವು ಒಂದ್ಸತಿ ಹೋಗಿ ನೋಡ್ಕೊಂಡ್ ಬರ್ಬೇಕು. ಅದ್ ನಮ್ಮ ಒಳ್ಳೆತನನ ತೋರಿಸುತ್ತೆ. ನೋಡಿ, ನಿಮ್ಗೊಬ್ಬರೇ ಹೋಗೋದಕ್ಕೆ ಸಂಕೋಚ ಆಗ್ತಿದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ? ಅಲ್ಲಿ ಶೋಭಮ್ಮ ಒಬ್ಬರೇ ಇದ್ದಾರೆ. ಅವ್ರಿಗೆ ಸಮಾಧಾನ ಮಾಡೋದಕ್ಕಾದ್ರೂ ನಾವು ಹೋಗ್ಬೇಕು. ಪ್ಲೀಸ್ ಬನ್ನಿ ಆರ್ತಿಯವರೇ. ಇಲ್ಲ ಸೂರ್ಯವ್ರೆ, ನನಗೆ ಯಾಕೋ ಅನುಮಾನ. ನಾವು ಅಲ್ಲಿಗೆ ಹೋದ್ರೆ ನಗೆ ಪಾಟ್ಲಾಗ್ತೀವಿ ಅಷ್ಟೇ. ಏನ್ ನಿಮ್ಮ ಮಾತಿನ ಅರ್ಥ? ಶಶಾಂಕ್ ನಾಟಕ ಆಡ್ತಿದ್ದಾನೆ ಅನಿಸ್ತಾ ಇದೆ. ಇಂಥ ವಿಷಯದಲ್ಲಿ ಯಾರು ತಮಾಷೆ ಮಾಡ್ತಾರೆ ಆರ್ತಿಯವರೇ? ಶಶಾಂಕ್ ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನ ಉದ್ದೇಶನ ಸಾಧಿಸೋಕೆ ಏನ್ ಮಾಡೋಕ್ಕೋ ಹೇಸೋನಲ್ಲ. ಏನ್ ಹಿಂಸೆ ಇವಳು? ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದೇ ಇಲ್ಲ. ಅಲ್ಲ, ಅವ್ನು ಡೈವರ್ಸ್ ಮಾಡಿರ್ಬೋದು, 5 ವರ್ಷ ಅವನ ಜೊತೆ ಸಂಸಾರ ಮಾಡಲಿಲ್ಲ. ಆ ನಿಯತ್ಗಾದ್ರೂ ಒಂದ್ ಕ್ಷಣ ಹೋಗಿ ನೋಡ್ಕೊಂಬಂದ್ರೆ ಇವಳು ಗಂಟೆನೋಗುತ್ತೆ ಅಂತ. ರೀ, ಅವಳು ಸುಳ್ಳು ಹೇಳಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಮಾಡಿದ್ನೆಲ್ಲ ನೀವು ತಪ್ಪು ಅಂತ ಹೇಳ್ಬೇಡಿ. ಅವಳ ನಿರ್ಧಾರ ಸರಿಯಾಗೇ ಇದೆ. ಶಶಾಂಕ್ ಡಿವೋರ್ಸ್ ಕೊಟ್ಟು ಸೂರ್ಯನ್ ಮದುವೆ ಆದ್ಮೇಲೆ ಅವಳು ಸೂರ್ಯನ ಹೆಂಡತಿ. ಅವಳು ಸೂರ್ಯನಿಗೆ ನಿಯತ್ತಾಗಿದ್ದಾಳೆ. ಆಯ್ತು, ಶಶಾಂಕ್ಗೋಸ್ಕರ ಬೇಡ, ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮನಿಗೋಸ್ಕರ ಆದ್ರೂ ಅವ್ನು ಹೋಗಿ ನೋಡ್ಕೊಂಬರಬಾರ್ದು. ಅವನವಳು ಡೈವರ್ಸ್ ಮಾಡಿದ್ಮೇಲೆ ಅವಳನ್ನ ಮಗುನ ರಕ್ಷಣೆ ಕೊಟ್ಟು ನೋಡ್ಕೊಂಡ್ರಲ್ಲ, ಪ್ರೀತಿಸಿದ್ರಲ್ಲ, ಅದು ಗೌರವ ಬೇಡವಾ? ಇವಳಿಗೆ ಸಂಬಂಧಗಳ ಬಗ್ಗೆ ಕಾಳಜಿನೇ ಇಲ್ಲ, ಮೈ ತುಂಬಾ ಸ್ವಾರ್ಥ. ಅವಳು ಸ್ವಾರ್ಥಿನೇ ಆಗಿದ್ದಿದ್ರೆ ತನ್ನ ಜೀವನನ ಪಣಕ್ಕಿಟ್ಟು ನಮ್ಮನೆ ಸಂಸಾರದ ಸಮಸ್ಯೆನ ಬಗೆಹರಿಸ್ತಾ ಇರ್ಲಿಲ್ಲ. ಅವಳು ಮಾಡಿದ್ ಒಂದೇ ಒಂದ್ ಸಣ್ಣ ತಪ್ಪಿಂದ ನಮ್ಮನೆ ಮಾನ ಮರ್ಯಾದೆಗೋಸ್ಕರ ಅವಳು ಏನೆಲ್ಲ ಮಾಡಿದ್ಲು ಅನ್ನೋದೇ ನೀವು ಮರ್ತೋಗಿದ್ದೀರಾ ಅನ್ಸುತ್ತೆ. ಶಶಾಂಕನ ಅಪ್ಪ ಅಮ್ಮ ಆರ್ತಿನ ನೋಡ್ಕೊಂಡಿರ್ಬೋದು, ಹಾಗಂತ ಅವಳು ಅವನನ್ನ ನೋಡ್ಕೊಂಡು ಬರಕ್ ಹೋಗ್ಲೇಬೇಕು ಅಂತ ಏನಿಲ್ವಲ್ಲ. ಅದು ಅವಳು ಇಷ್ಟ. ನಾವು ಅವಳನ್ನ ಬಲವಂತ ಮಾಡೋದು ಸರಿಯಲ್ಲ. ನೀನು ಅವಳನ್ನು ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ನಮ್ಮ ಹತ್ರ ಸುಳ್ಳು ಹೇಳಿ ಮದುವೆ ಆದ ಅವಳನ್ನ ನೀನ್ ಸಮರ್ಥಿಸ್ಕೊಳ್ತಿದ್ಯಾ? ನಾನು ಅವಳನ್ನ ಸಮರ್ಥಿಸ್ಕೊಳ್ತಾ ಇಲ್ಲ. ಅವಳು ಮಾಡಿರೋ ತಪ್ಪೆ. ಹಾಗಂತ ಅವಳು ಮಾಡಿರೋ ಒಳ್ಳೇದನ್ನೆಲ್ಲ ಮರೆತು ಅವಳನ್ನ ದೂಷಣೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ವಿಷಯಕ್ಕೆ ನಾವಿಬ್ರು ಯಾಕೆ ಜಗಳ ಆಡ್ಬೇಕು? ಹೋಗ್ಬೇಕೋ ಬೇಡವೋ ಅನ್ನೋದನ್ನ ಅವಳು ನಿರ್ಧಾರ ಮಾಡ್ತಾಳೆ. ನಾವು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ಮೇಲೆ ನಮ್ಮ ಅಭಿಪ್ರಾಯನ ಅವಳ ಮೇಲೆ ಹೇರೋದು ತಪ್ಪು. ಅವಳಿಗೆ ಯಾವ್ದು ಸರಿ ಅನ್ಸುತ್ತೋ ಹಾಗೆ ಮಾಡ್ಲಿ. ನಿಮಗೆ ನಿಜ ಏನು ಅಂತ ಗೊತ್ತಾಗ್ಬೇಕಲ್ಲ, ಒಂದ್ ನಿಮಿಷ ಇರಿ. ಹಲೋ ಅಮ್ಮ, ನಾನು ಆರ್ತಿ. ಹೇಳಮ್ಮ. ಯಾವ ಹಾಸ್ಪಿಟಲ್? ಹಾಸ್ಪಿಟಲಾ? ಹೌದು ಅಮ್ಮ, ಶಶಾಂಕಿಗೆ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾನಲ್ಲ, ಯಾವ ಹಾಸ್ಪಿಟಲ್ ಅಂತ ಕೇಳಿದೆ. ಯಾರು ಹೇಳಿದ್ದು ನಿಂಗೆ? ಈ ತಾನೇ ತಿಂಡಿ ತಿನ್ಕೊಂಡು ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ. ಯಾಕೆ ಕೇಳ್ತಾ ಇದ್ಯಾ? ಏನಿಲ್ಲ ಅಮ್ಮ,
ಮನೆಗೆ ಯಾರೋ ಫೋನ್ ಮಾಡಿ ಶಶಾಂಕಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಮನೆಯವರೆಲ್ಲ ನಾನು ಅವನ್ನ ನೋಡೋಕೆ ಹೋಗಿಲ್ಲ ಅಂತ ನನ್ನ ಮೇಲೆ ರೇಗಾಡ್ತಾ ಇದ್ದಾರೆ. ಅವರಿಗೆ ಶಶಾಂಕ್ ಎಂತವನು ಅಂತ ಗೊತ್ತಿಲ್ಲ ಅಮ್ಮ. ಅದಕ್ಕೆ ಬಂದ್ ವಿಷಯನ ನಿಜ ಅಂತ ನಂಬಿದ್ದಾರೆ. ಏನ್ ಮನುಷ್ಯನೋ ಏನೋ, ಒಂದಾದ್ಮೇಲೆ ಒಂದ್ ತರಲೆ ಮಾಡ್ತಾನೆ ಇರ್ತಾನೆ. ಆರ್ತಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ಅವ್ನ ಮನೆಗೆ ಬರ್ಲಿ, ನಾನು ವಿಚಾರಿಸ್ತೀನಿ. ಸರಿ ಅಮ್ಮ. ಐ ಆಮ್ ಸಾರಿ ಆರ್ತಿ ಅವರೇ, ನಿಮ್ಮ ಮಾತನ್ನು ನಾನು ನಂಬೇಕಾಗಿತ್ತು. ನಾನು ಹೇಳಿರ್ಲಿಲ್ವಾ ಅವ್ನು ನನ್ನನ್ನ ಡಿಸ್ಟರ್ಬ್ ಮಾಡಕ್ಕೆ ಏನಾದ್ರೂ ಅವ್ನು ಮಾಡ್ತಾನೆ ಇರ್ತಾನೆ ಅಂತ. ನಿನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣ. ಏನ್ ಮಾಡಿದೆ ನಾನೀಗಂಥದ್ದು? ನೀನ್ ಏನು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನೀನ್ ಈ ರೀತಿ ಎಲ್ಲ ಕಾಡ್ತಿದ ತಕ್ಷಣ ನೀನ್ ಗೆದ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ವಿಷಯ ಏನು ಅಂತ ಹೇಳಿದೆ, ಸುಮ್ಮನೆ ಬೈತಾ ಇದ್ರೆ ನಾನು ಏನು ಅಂತ ಹೇಳಮ್ಮ? ಏನಾಗಿದೆ ಅಂತ ಹೇಳು. ಏನ್ ಮಾಡಿದೆ ನಾನಂತದ್ದು? ಆರ್ತಿ ಮನೆಗೆ ಫೋನ್ ಮಾಡಿ ನಿನಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಾಟಕ ಮಾಡಿದ್ಯಾ? ಯಾಕೋ ಬಂತು ನಿಂತ ದುರ್ಬುದ್ಧಿ ನಿನ್ಗೆ? ಅಲ್ಲ, ಅವಳಿಗೆ ನಿನ್ನನ್ನ ನೋಡಕ್ ಹೋಗ್ಲಿಲ್ಲ ಅಂತ ಹೀನಾಮಾನ ಬೈದಿದಾರಂತೆ. ಹೀಗೆಲ್ಲ ಯಾಕೆ ಮಾಡ್ತಾ ಇದೀಯ ನೀನು? ಅವಳು ಸಿಗಲ್ಲ ಅಂತ ಗೊತ್ತಾದ್ಮೇಲೂ ಈ ರೀತಿ ಎಲ್ಲ ಮಾಡಿ ಏನ್ ಸಾಧನೆ ಮಾಡಕ್ ಹೊರಟಿದ್ಯಾ ನೀನು? ಅದಕ್ಕೆ ನಾನು ನೋಡ್ತಾನೆ ಇದ್ದೀನಿ, ಅವನೇನೋ ಹೇಳ್ಬೇಕು ಅಂತಿದ್ದಾನೆ, ಅದನ್ನ ನೀನ್ ಕೇಳಿಸ್ಕೊತಾನೆ ಇಲ್ಲ, ಸುಮ್ನೆ ರೇಗ್ತಿದ್ಯಾ. ಮೊದ್ಲು ಅವ್ನು ಏನ್ ಹೇಳ್ತಾನೋ ಅದನ್ನ ಕೇಳಿಸ್ಕೊ. ನೋಡಮ್ಮ, ಅಲ್ಲಿಗೆ ಯಾರು ಫೋನ್ ಮಾಡಿದ್ದಾರೆ, ಅಲ್ಲಿ ಏನ್ ನಡೆದಿದೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಬೆಳಗ್ಗೆಯಿಂದ ನಿನ್ ಜೊತೆನೇ ಇದ್ದೀನಿ, ತಿಂಡಿ ತಿಂದಿದ್ದೀನಿ. ಒಂದ್ 10 ನಿಮಿಷ ಹೊರಗಡೆ ಹೋಗಿ ಬರೋಷ್ಟ್ರಲ್ಲಿ ರಾದ್ದಾಂತ ಮಾಡ್ತಾ ಇದೆಯಲ್ಲ. ಹಾಗಾದ್ರೆ ಯಾರೋ ಅವ್ರ ಮನೆಗೆ ಫೋನ್ ಮಾಡಿ ನಿನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದು? ನನಗೆ ಹೇಗಮ್ಮ ಗೊತ್ತಾಗತ್ತೆ ಅಲ್ಲಿಗೆ ಯಾರು ಫೋನ್ ಮಾಡಿದ್ದಾರೆ ಅಂತ? ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಗೆ ಈ ನಡುವೆ ಏನಾದ್ರೂ ನನ್ನೇ ಬ್ಲೇಮ್ ಮಾಡು ನೀನು. ಅವಳಿಗೆ ಇವನ್ ಕಂಡ್ರೆ ಆಗಲ್ಲ, ಅದಕ್ಕೆ ಬೇರೆ ಯಾರಿಂದನೋ ಫೋನ್ ಮಾಡಿಸಿ ಆ ಫೋನ್ ಇವನೇ ಮಾಡಿರೋದು ಅಂತ ಇವನನ್ನ ಕೆಟ್ಟವ್ನು ಮಾಡೋದಕ್ಕೆ ಹಾಗೆ ಮಾಡ್ತಿದ್ದಾಳೆ ಆ ಪೂತಿನಿ. ಶಕ್ಕೋ, ನೋಡು, ದಯವಿಟ್ಟು ಆರ್ತಿ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ನೀನು. ಇಲ್ಲ, ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಏನ್ ದೊಡ್ಡ ಪತಿರತೆ, ಗಂಡ ಬಿಟ್ಟು ಹೋದಾದ ತಕ್ಷಣ ಇನ್ನೊಬ್ಬನ್ ಕಟ್ಕೊಂಡು ಹೋದ್ಲು. ನೀನು ಮಗನ್ ಬಿಟ್ಬಿಟ್ಟು ಮೂರನೇವರು ಸಪೋರ್ಟ್ ಮಾಡ್ತಿದ್ಯಾ? ಮೂರನೇವಳು ಅಲ್ಲ ಕಣೆ ಅವಳು, ಆರ್ತಿ ನನ್ನ ಮಗಳು. ಹಾಗಾದ್ರೆ ಇವನ್ ಯಾರು ಹೇಳಕ್ಕೆ? ಇವನ್ ಯಾರು? ಆಗ್ಲಿಂದ ನಾನು ಫೋನ್ ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದಾನೆ. ಆದ್ರೆ ನೀನು ನಾನೇ ಫೋನ್ ಮಾಡಿದ್ದು ಅಂತ ಬಲವಂತಿದ್ದ ಇವನ್ ಬಾಯಿಂದ ಹೇಳ್ಸೋಕ್ ಹೊರಟಿದ್ಯಾ? ಯಾಕಕ್ಕೆ? ಯಾಕೆ ನಿನ್ ಮಗ ಮೇಲೆ ಇಷ್ಟೊಂದು ದ್ವೇಷ ನಿನ್ಗೆ? ಇವನ್ ಏನ್ ತಪ್ಪು ಮಾಡಿದಾನೆ? ಕೊಲೆ ಮಾಡಿದ್ನ? ಇಲ್ವಲ್ಲ, ಹೆಂಡತಿನ ಬಿಟ್ಟು ಹೋಗಿದ್ದ, ಈಗ ವಾಪಸ್ ಬಂದಿದ್ದಾನಲ್ಲ. ಆರ್ತಿನ ನನ್ ಮುದ್ದಿನ ಮಗಳು ಅಂತ ಹೇಳ್ತಿಯಲ್ಲ, ಅವಳನ್ನ ವಾಪಸ್ ಬರಕ್ ಹೇಳು, ನೋಡೋಣ. ಆಗಲ್ಲ, ಯಾಕಂದ್ರೆ ಅಲ್ಲಿ ಅವಳಿಗೆ ಸಕಲ ಸವಲತ್ತುಗಳಿದೆ. ಹೊಸ ಗಂಡ, ಹೊಸ ಮನೆ, ಈಗ ಹೊಸದಾಗಿ ಮಗು ಬೇರೆ ಬರ್ತಿದೆ. ಹಳೆ ಗಂಡ ಯಾರ್ಗಕ್ಕೆ ಬೇಕು? ಶಕ್ಕೋ, ಇವನ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನು ಇವನನ್ನ ಕೇಳ್ತಾ ಇರೋದು. ಜೀವನದಲ್ಲಿ ಮನುಷ್ಯ ಒಂದ್ಸರಿ ಕೆಟ್ಟವನಾಗ್ತಾನೆ, ಹಾಗಂತ ಜೀವನ ಪೂರ್ತಿ ಹಾಗೆ ಇರ್ಬೇಕು ಅಂತ ಏನಿಲ್ವಲ್ಲ, ಬದ್ಲಾಗಲ್ವಾ? ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಫೋನ್ ಮಾಡಿಸಿಲ್ಲ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಾತು ನಂಬಮ್ಮ. ಏನ್ ನಂಬೋದೋ ಏನೋ. ಪಾಪ ಆರ್ತಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಏನಾದ್ರೂ ಒಂದು ಮಾಡ್ತಾನೆ ಇರ್ತೀಯ ನೀನು. ನಿನಗೆ ಪ್ರಾಣ ಭಿಕ್ಷೆ ಕೊಟ್ಟು ಆ ಹುಡುಗಿ ತನ್ನ ನೆಮ್ಮದಿನ ತಾನೇ ಹಾಳು ಮಾಡ್ಕೊಂಡ್ಬಿಟ್ಟಿದ. ನನಗೆ ಗೊತ್ತಿತ್ತು ಫೋನ್ ನೀನೇ ಮಾಡಿರ್ತೀಯ ಅಂತ. ಚಿಕ್ಕ
ಚಿಕ್ಕದ್ರಿಂದ ನಿನ್ನ ನೋಡ್ತಿದ್ದೀನಿ ನಿಮ್ಮ ಅಮ್ಮನ ಮೇಲೆ ಸತ್ಯ ಇಟ್ಟು ಸುಳ್ಳು ಹೇಳ್ಬಿಟ್ಟಿಲ್ಲೋ ಆಣೆ ಇಟ್ಟು ಮಾತ್ರಕ್ಕೆ ಯಾರು ಸಾಯಲ್ಲ, ಅದಕ್ಕೆ ಎಲ್ಲರೂ ಆಣೆ ಇಡ್ತಾರೆ. ಆದ್ರೂ ತಪ್ಪು ಕಣ. ಏನು ಆರ್ತಿ ಮೇಲೆ ಪ್ರೀತಿ ಹುಟ್ಟಿದ್ಯಾ? ಅವಳು ಇಲ್ಲ ಅಂದ್ರೆ ಬದುಕೋಕೆ ಆಗಲ್ಲ ಅನ್ಸ್ತಿದೇನು ಪಾಪ? ಏನು ಗಂಡಸ್ರ ನೀವು? ಹತ್ರ ಇದ್ರೆ ಬಿಟ್ಟು ದೂರ ಹೋಗ್ತೀರಾ, ದೂರ ಆದ್ರೆ ಹತ್ರ ಬನ್ನಿ ಅಂತ ಕರಿತೀರಾ. ನನಗೆ ನನ್ನ ಮಗನ್ ಬಿಟ್ಟಿರಕ್ಕಾಗಲ್ಲ ಅನ್ನಿಸ್ತಾ ಇದೆ ಅಷ್ಟೇ. ಓಹೋ, ಪುತ್ರ ವ್ಯಾಮೋಹ. ಕೈಕೆ ಪುತ್ರ ವ್ಯಾಮೋಹದಿಂದ ರಾಮ ಕಾಡಿಗೆ ಹೋದ. ನಿನ್ ಪುತ್ರ ವ್ಯಾಮೋಹದಿಂದ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೋ. ಚೆನ್ನಾಗಿದ್ದೀರಾ? ಚೆನ್ನಾಗೇ ಇದ್ದೀನಿ. ಮತ್ತೆ ಯಾರು ನಿಮಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು? ಅದನ್ನ ಮಾತಾಡೋಣ ಅಂತಾನೆ ಬಂದೆ. ನಾನು ಮೊದಲು ಆರ್ತಿ ಹತ್ರ ಮಾತಾಡ್ಬೇಕು. ಮಾತಾಡ್ಬೋದಾ? ಬನ್ನಿ. ಆರ್ತಿ, ಆರ್ತಿ, ಸೂರ್ಯ, ಶಶಾಂಕ್ ಆರ್ತಿ ಹತ್ರ ಏನೋ ಮಾತಾಡ್ಬೇಕಂತೆ. ಆರ್ತಿ ಅವ್ರ ಹತ್ರ ನಿಮ್ಗೇನ್ ಮಾತು? ಯಾರೋ ನನ್ಗೆ ಆಗದೆ ಇರೋರು ಫೋನ್ ಮಾಡಿ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿದ್ದಾರೆ. ಅದರಿಂದ ಆರ್ತಿಗೆ ತುಂಬಾ ತೊಂದರೆ ಆಯ್ತು ಅಂತ ಗೊತ್ತಾಯ್ತು. ಅವಳ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೀನಿ. ಆರ್ತಿನ ಕರೀರಿ ಪ್ಲೀಸ್. ವಿಷಯ ತಿಳಿದ ತಕ್ಷಣ ನಮಗ್ ಕಂಗಾಲಾಗೋಯ್ತು. ಈ ವಯಸ್ಸಲ್ಲಿ ದೇವ್ರು ಯಾಕೆ ನಮ್ ಬೀಗರಿಗೆ ಈ ರೀತಿ ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅನ್ಸ್ಬಿಡ್ತು. ಹೋಗ್ಲಿ ಬಿಡಿ, ಬದುಕಿದವರು ಸತ್ತಿದ್ದಾರೆ ಅಂತ ಸುದ್ದಿ ಬಂದ್ರೆ ಅವ್ರಿಗೆ 100 ವರ್ಷ ಆಯುಷ್ ಅಂತೆ. ವರ್ಷ ಆಯಸ್ ನನಗೆ ಬೇಕಾಗಿಲ್ಲಮ್ಮ. ನೋಡಿ, ಯಾರೋ ಮಾಡಿದ ತಪ್ಪಿಗೆ ನಾನು ತಲೆ ತಕ್ಷಣ ನಿಲ್ಲೋ ಹಾಗಾಗಿದೆ. ಸೂರ್ಯ, ಆರ್ತಿನ ಕರೀರಿ ಪ್ಲೀಸ್. ಆರ್ತಿ ಅವರೇ, ಪಾಪಿ ಚಿರಾಯು ಅಂತಾರೆ. ಇವನಿಗೆಲ್ಲ ಅಷ್ಟು ಬೇಗ ಸಾವು ಬರುತ್ತೆ. ನನಗೆ ಕಾಡಿಸ್ಬೇಕಂತಾನೆ ಸಾಯ್ತಿದ್ದವನು ಬದುಕಿದ್ದಾನೆ. ಮಾಡೋದು ಮಾಡಿ ಈಗ ನಾಟಕ ಆಡೋಕೆ ಬಂದಿದ್ದಾನೆ. ಆರ್ತಿ, ನೀನು ತಪ್ಪು ತಿಳ್ಕೊಂಡಿದ್ಯಾ? ಇಲ್ಲಿಗೆ ಫೋನ್ ಮಾಡಿ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಯಾರು ಹೇಳಿದ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನನ್ನು ಕ್ಷಮಿಸ್ಬಿಡು. ಸುಮ್ಮನೆ ನಿನಗೆ ನಿನ್ನ ಮನೆಯವ್ರಿಗೆ ಟೆನ್ಷನ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ನಾಟಕ ಆಡ್ತಾನೆ. ಆರ್ತಿ ಪ್ಲೀಸ್, ನನಗೆ ಕ್ಷಮಿಸ್ಬಿಡು. ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಆದ್ರೆ ಯಾರು ಕೆಲಸ ಮುಗೀತಲ್ವಾ? ಅಂದ್ರೆ ನೀನು ಕ್ಷಮಿಸಿದ್ಯಾ ಅಂತಾನ? ಥ್ಯಾಂಕ್ಸ್ ಆರ್ತಿ, ಥ್ಯಾಂಕ್ ಯು ಸೋ ಮಚ್. ಸರ್, ಸಾರಿ, ನಿಮಗೂ ತುಂಬ ತೊಂದರೆ ಆಗೋಯ್ತು. ನನ್ನಲ್ಲಿ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ನನ್ನಿಂದ ನಿಮಗೆ ತುಂಬ ಆತಂಕ ಆಗೋಯ್ತು. ಹೋಗ್ಲಿ ಬಿಡಪ್ಪ, ಅದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ ಅಂತ ಗೊತ್ತಾಯ್ತಲ್ಲ, ಹೋಗ್ಬಿಡ್ಪ.
ಜನ ಹೀಗೆಲ್ಲ ಬಿಹೇವ್ ಮಾಡ್ತಾರೆ ಅಂತ ನಾನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನೀವು ಹಾಸ್ಪಿಟ್ಲಿಗೆ ಹೋಗಲ್ಲ ಅಂದಾಗ ನನಗೆ ನಿಮ್ಮ ಮೇಲೆ ಕೋಪ ಬಂದಿತ್ತು. ಯಾಕೆ ಈಗ ಮಾಡ್ತಾ ಇರಾ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೆ ಐಮ್ ಸಾರಿ ಆರ್ತಿ ಅವರೇ. ನೀವ್ಯಾಕೆ ಸಾರಿ ಕೇಳ್ತೀರಾ? ಅವನ ಚರ್ಯನೇ ಅಂಥದ್ದು. ಯಾರನ್ನು ಬೇಕಾದರೂ ಮರಳು ಮಾಡಿಬಿಡ್ತಾನೆ. ಆದರೆ ನಾನು ನಿಮಗೆ ಸುಳ್ಳು ಹೇಳಿಲ್ಲ ಅನ್ನೋದು ಗೊತ್ತಾಯ್ತಲ್ಲ, ನನಗೆ ಅದು ಸಾಕು. ಇಲ್ಲ ಆರ್ತಿ ಅವರೇ, ನೀವು ಸುಳ್ಳು ಹೇಳಿದ್ರು ಅದ್ರ ಹಿಂದೆ ಬಲವಾದ ಕಾರಣ ಇದೆ ಅಂತ ಇವತ್ತು ನನಗೆ ಗೊತ್ತಾಯ್ತು. ಶಶಾಂಕ್ಗೆ ಇದನ್ನೆಲ್ಲ ಹೇಳ್ಕೊಟ್ಟಿರೋದ ಶಕುಂತಲಾತನೇ ಇರ್ಬೋದು. ಯಾಕೆಂದ್ರೆ ಮೊನ್ನೆ ಸ್ಕೂಲ್ ಹತ್ರ ಬಂದಾಗ ನಮ್ಮ ವಿಷಯನ ಹೇಳೋಕೆ ಶಕುಂತಲಾತನೇ ಕಾರಣ. ನಾನು ಬರಲ್ಲ ಅಂದ್ರೆ ನನ್ನ ಒತ್ತಾಯ ಮಾಡಿ ಕರ್ಕೊಂಬಂದ್ರು ಅಂತ ಹೇಳಿ ನನ್ನ ಹತ್ರ ಸಾರಿ ಕೇಳ್ದ. ಆದ್ರೆ ಇವತ್ತು ಈ ರೀತಿ ನಾಟಕ ಆಡ್ತಾ ಇದ್ದಾನೆ. ಅವ್ನು ನಾಟಕ ಆಡೋದ್ರಲ್ಲಿ ನಿಲ್ಸಿಮ್ಮ. ನಾನು ನಿಮ್ಮನ್ನ ಕೇಳ್ಕೊಳ್ಳೋದೊಂದೇ, ಇಂಥ 1000 ಪರಿಸ್ಥಿತಿ ಎದುರಾದ್ರೂ ನೀವು ನನ್ನ ಮೇಲೆ ನಂಬಿಕೆ ಕಳ್ಕೊಬೇಡಿ.